ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ನಾವು ಅನೇಕ ಬಾರಿ ಹೇಳ್ತೀವಿ ಹಣ ಕೈಯಲ್ಲಿ ನಿಲ್ಲಲ್ಲ ಅಂತ ಹೇಳಿ. ಅಂದರೆ ಆ ದ್ರವ್ಯ ರೂಪವಾಗಿರತಕ್ಕಂತಹ ಹಣ, ಲಿಕ್ವಿಡ್ ಅಮೌಂಟ್ ಅಂತ ಏನು ಹೇಳ್ತೀವಿ, ದ್ರವ್ಯ ರೂಪವಾಗಿರತಕ್ಕಂತಹ ಹಣ ಕೈಯಲ್ಲಿ ನಿಲ್ಲೋದೇ ಇಲ್ಲ. ಬಂದಿದ್ದೆಲ್ಲ ಹಾಗೆ ಹೋಗ್ತಾ ಇರುತ್ತೆ, ಹಣ ಸೋರಿಕೆ ಆಗಿಬಿಡುತ್ತೆ ಅಥವಾ ಅದನ್ನು ಪಡಿಲಿಕ್ಕೆ ಆಗಲ್ಲ. ಹೀಗೆ ಹಣಕಾಸಿನ ಸಮಸ್ಯೆಗಳು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಏನೋ ತೊಂದರೆಗಳಾಗ್ತಿದೆ, ಹೀಗೆ ಅನೇಕ ಬಾರಿ ಹೇಳ್ತಾ ಇರ್ತೀವಿ. ಇಲ್ಲಿ ಚಂದ್ರಗ್ರಹ, ನಮ್ಮ ಜ್ಯೋತಿಷ್ಯದಲ್ಲಿ ಚಂದ್ರಗ್ರಹನ ಲಕ್ಷ್ಮೀ ಸಹೋದರ ಅಂತ ಹೇಳ್ತಾರೆ. ಚಂದ್ರನನ್ನು ಲಕ್ಷ್ಮಿಯ ತಮ್ಮ ಸಹೋದರ ಅಂತ ಹೇಳಿ, ಹೀಗೆ ಲಕ್ಷ್ಮೀ ಸಹೋದರನಾಗಿರ್ತಕ್ಕಂತಹ ಚಂದ್ರನನ್ನು ಒಂದು ಲಿಕ್ವಿಡ್ ಸಂಬಂಧಪಟ್ಟಂಥ, ಅಂದರೆ ನೀರಿರ್ಬೋದು, ಹಾಲಿರ್ಬೋದು, ಧಾನ್ಯಗಳಿರ್ಬೋದು, ಇದೆಲ್ಲದಲ್ಲೂ ಕೂಡ ಚಂದ್ರನ ಒಂದು ಅಂಶ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದರಲ್ಲಿ ದ್ರವ್ಯಗಳಿಗೆ ಅವನೇ ಕಾರಣನೂ ಕೂಡ ಆಗಿರ್ತಾನೆ. ನಿಮಗೇನಾದರೂ ಧನಸ್ಥಾನದಲ್ಲಿ ಚಂದ್ರ ಇದ್ದ ಅಂತ ಹೇಳಿದ್ರೆ ಅನೇಕ ಮಂದಿಗೆ ಹಣ ಒಮ್ಮೆ ಬರುತ್ತೆ, ಒಮ್ಮೆ ಬರೋದೇ ಇಲ್ಲ, ನಿಂತು ಹೋಗ್ಬಿಡುತ್ತೆ, ಹೀಗೆ ಆಗ್ತಾ ಇರುತ್ತೆ. ಮತ್ತು ಕೆಲವರು ಹೇಳೋ ಪ್ರಕಾರವಾಗಿ ನಾನು ಮುಟ್ಟಿದ್ದೆಲ್ಲ ಏನೋ ಮಣ್ಣಾಗ್ತಿದೆ, ಏನೂ ಕೆಲಸ ಕಾರ್ಯಗಳಾಗ್ತಿಲ್ಲ, ಎಲ್ಲೋ ಏನೋ ತೊಂದರೆ ಆಗ್ತಾ ಇದೆ, ಏನೋ ಕೈಗುಣ ಸರಿ ಇಲ್ಲ, ಹೀಗೆ ಅನೇಕ ಮಂದಿ ಹೇಳ್ತಾ ಇರ್ತಾರೆ. ಇದೆಲ್ಲದಕ್ಕೂ ಕೂಡ ಚಂದ್ರನಿಂದಲೇ ಮಾಡುವಂತಹ ಒಂದು ಸರಳವಾದಂಥ ಪರಿಹಾರ. ಇದನ್ನು ತಿಂಗಳಿಗೆ 5 ಬಾರಿ ಮಾಡಬೇಕು. ಆ 5 ಬಾರಿ ಯಾವತ್ತಾವತ್ತು ಹೇಗೆ ಮಾಡಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತಾನೆ. 4 ಸೋಮವಾರ ಮತ್ತು 1 ಹುಣ್ಣಿಮೆಯ ದಿವಸ ಈ ಒಂದು ತಂತ್ರವನ್ನು ನೀವೇ ಸರಳವಾಗಿ ಮನೆಯಲ್ಲಿ ಮಾಡ್ಕೊತಕ್ಕಂಥದ್ದಿರುತ್ತೆ. ಹೇಗೆ ಮಾಡ್ತಕ್ಕಂಥದ್ದು, ರಾತ್ರಿಯ ಕಾಲ ಆಗಬೇಕು. ಅಂದರೆ ರಾತ್ರಿ ಒಂದು 8 ಗಂಟೆ ಸಮಯ, 8 ಗಂಟೆ ನಂತರ ಎಷ್ಟೊತ್ತಾದರೂ ಪರವಾಗಿಲ್ಲ, ಅಂದರೆ ಒಂದು 11 ಗಂಟೆ 12 ಗಂಟೆ ಆದರೂ ಪರವಾಗಿಲ್ಲ. ಅಂದರೆ 8 ಗಂಟೆಯ ನಂತರ ರಾತ್ರಿ ಕಾಲದಲ್ಲಿ ನಿಮ್ಮ ಮನೆ ಮುಂದೆ ಒಂದು ತುಳಸಿ ಗಿಡ ಇರುತ್ತೆ, ಅಥವಾ ಯಾವುದಾದ್ರೂ ಒಂದು ಗಿಡ ಇದ್ದಲ್ಲಿ ಆ ಒಂದು ಗಿಡದ ಬಳಿಗೆ ಒಂದು ಚಿಕ್ಕ ಲೋಟದಲ್ಲಿ ಹಸಿ ಹಾಲನ್ನು, ಅಂದರೆ ಕಾಯಿಸ್ದಲ್ಲೇ ಇರತಕ್ಕಂತಹ ಹಾಲು, ಹಸಿ ಹಾಲು, ಕಾಯಿಸಿರಬಾರ್ದದು, ಅಂತಹ ಹಸಿ ಹಾಲನ್ನು ತೆಗೆದುಕೊಂಡು ಆ ಲೋಟದಲ್ಲಿ ಇಟ್ಕೊಳ್ಳಿ. ನಿಮ್ಮ ಬಲಗೈಯನ್ನು ತೆಗೆದುಕೊಂಡು ಸ್ವಲ್ಪ ಹಾಲನ್ನು ಬಲಗೈಗೆ ಹಾಕ್ಕೊಂಡು ಮನಸ್ಸಲ್ಲಿ ಚಂದ್ರನನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಗಿಡದಲ್ಲಿ, ತುಳಸಿ ಗಿಡ ಆಗಲಿ ಅಥವಾ ಯಾವುದೇ ಗಿಡ ಆಗಲಿ, ಅಲ್ಲಿ ಒಂದು ಸಾರಿ ಬಿಡಿ, ಮತ್ತೆ ಪುನಃ ಹಾಲನ್ನು ಹಾಕ್ಕೊಳ್ಳಿ, 2ನೇ ಸಲ ಬಿಡಿ, ಮತ್ತೆ ಪುನಃ ಹಾಲನ್ನು ಹಾಕ್ಕೊಂಡು 3ನೇ ಸಲ ಬಿಡಿ. ಹೀಗೆ 3 ಬಾರಿ ನಿಮ್ಮ ಬಲಹಸ್ತದಿಂದ ಆ ಒಂದು ಹಾಲನ್ನು ಅರ್ಘ್ಯ ರೂಪದಿಂದ ಬಿಟ್ಟಾಗ ಅದಕ್ಕೆ ಏನಾದರೂ ಚಂದ್ರ ಮಂತ್ರಗಳನ್ನು ಹೇಳ್ಕೊಬೋದು, ಅಥವಾ ನಿಮ್ಮ ಇಷ್ಟ ದೇವರನ್ನು ಕೂಡ ನೆನೆಸ್ಕೊಬೋದು. ಹೀಗೆ ನಿಮ್ಮ ಕೈಯಿಂದ ಹಾಲು ಹರಿದು ಹೋಗೋದು ಮುಖ್ಯ ಅಷ್ಟೇ. ಅದು ಈ ಬೆರಳ ತುದಿಗಳಿಂದ ಹಾಲು ಹೋಗಬೇಕು. ಈ ಕೈಯಲ್ಲಿ ಇಟ್ಕೊಂಡು ಹೀಗೆ ಬಿಡಬೇಕು, ಬಿಟ್ಟಾಗ ಬೆರಳ ತುದಿಗಳಿಂದ ಹಾಲು ಹರಿದು ಹೋಗಬೇಕು. ಈ ಕಡೆ ಆ ಕಡೆ ಹಿಂದಕ್ಕೆಲ್ಲ ಹರಿಬಾರ್ದು, ಮುಂಭಾಗಕ್ಕೆ ಮಾತ್ರ ಆ ಒಂದು ಹಾಲು ಹರಿದು ಹೋಗುವಂತೆ ನೀವು ಚಂದ್ರನನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅರ್ಘ್ಯವನ್ನು ಕೊಟ್ಟಿದ್ದೇ ಆದಲ್ಲಿ 3 ಬಾರಿ ಅರ್ಘ್ಯವನ್ನು ಕೊಡಿ. ನಾನು ಹೇಳಿದಂತೆ ಪ್ರತಿ ಸೋಮವಾರದಲ್ಲಿ ರಾತ್ರಿ ಕಾಲದಲ್ಲಿ ಇದನ್ನು ಮಾಡಿ, ಮತ್ತು ಹುಣ್ಣಿಮೆ ಬರತಕ್ಕಂತಹ ಒಂದು ದಿನ, ಅದರಲ್ಲೂ ಹುಣ್ಣಿಮೆ ಸೋಮವಾರ ಬಂದಾಗ ಇನ್ನೂ ಕೂಡ ವಿಶೇಷ. ಹಾಗಾಗಿ ಈ ದಿನದಲ್ಲಿ ನಾನು ತಿಳಿಸಿದಂಥ ಈ ಒಂದು ಸರಳ ತಂತ್ರವನ್ನು ಮಾಡಿ, ಇದರಿಂದ ನಿಮ್ಮ ಕೈಯಲ್ಲಿರ್ತಕ್ಕಂಥ ಅಮಂಗಳಗಳು ಅಂತಕ್ಕಂಥದ್ದು ಕೂಡ ನಾಶವಾಗುತ್ತೆ, ಹಣ ನಿಲ್ಲೋದಿಲ್ಲ, ಏನೂ ಸಮಸ್ಯೆ ಇದೆ, ಈ ರೀತಿ ಏನೇ ತೊಂದರೆಗಳಿದ್ದರೂ ಕೂಡ ಒಂದು ಸಣ್ಣ ಲೋಟ ಹಾಲಿನಿಂದ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡಿ ಅದರಿಂದ ಎಷ್ಟೋ ಒಳ್ಳೆಯದಾದಂತಹ ಫಲಗಳನ್ನು ಪಡಿಬೋದು. 100ಕ್ಕೆ 100 ಅಲ್ಲದಲ್ಲೇ ಇದ್ದರೂ ಕೂಡ ಒಂದು 60-70 ಭಾಗ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಈ ಸಮಸ್ಯೆಗಳು ಸುಧಾರಣೆ ಆದರೆ ಈ ಒಂದು ತಂತ್ರ ಬಹಳ ಸರಳವಾದಂಥದ್ದು, ಮತ್ತು ನೀವು ಖರ್ಚಿಲ್ಲದೆ ಆರಾಮಾಗಿ ಮಾಡ್ತಕ್ಕಂತಹ ಒಂದು ವಿಶೇಷತೆ. ಒಂದು 2 ನಿಮಿಷ ಸಮಯವನ್ನು ಇದಕ್ಕೆ ಕೊಟ್ಟರೆ ಸಾಕು. ಹಾಗಾಗಿ ಸೋಮವಾರ ನೆನಪಿಟ್ಕೊಂಡು, ಹುಣ್ಣಿಮೆ ದಿವಸವೂ ಕೂಡ ನೆನಪಿಟ್ಕೊಂಡು ತಿಂಗಳಿಗೆ 5 ದಿನ ಈ ಒಂದು ತಂತ್ರವನ್ನು ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿದರಿಂದ ದೂರ ಆಗ್ತಕ್ಕಂತಹ ವಿಶೇಷ ಯೋಗ ಅಂತ ತಿಳಿಸ್ಬೋದು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.